ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ನಾನು ಭಾವಿಸ್ತೀನಿ. ಸೊ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ಸಮಾಚಾರ. ಸೊ ಗಾಯ್ಸ್, ನಾನು ಇವತ್ತು ಒಂದು ಡೇ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಆಯಿತು. ಪಾಪಗೂ ಸ್ನಾನ ಮಾಡಿ ಮಲಗಿಸ್ಕೊಂಡು ಆಯ್ತು. ಪಾಪು ಬಿದ್ಬಿಟ್ಲು, ಏನಾಗಿಲ್ಲ. ಅವಳಿಗೆ ಭಯ ಪಡಿಸೋಕ್ಕಿಂತ ಏನಾಗಿಲ್ಲ ಅಂತ ಸಮಾಧಾನ ಮಾಡಿದ್ರೆ ಸ್ವಲ್ಪ ಅಳೋದಿಲ್ಲ. ಹಾಯ್ ಏನೆಲ್ಲರಿಗೂ ಅಯ್ಯೋ ಮೂತಿ ನೋಡಿ ಅಪ್ಪ, ಹಾಯ್ ಅಂತ ಹೇಳು. ಅವಳಿಗೆ ಹೇರ್ಸ್ ಬಿಟ್ಕೊಂಡ್ಬಿಟ್ರೆ ನನಗೆ ಹೇರ್ಸ್ ಬಿಡ ತೆಗಿ ಅಂತ ಹೇಳ್ತಾ ಇರ್ತಾಳೆ. ಸೊ ಮಾರ್ನಿಂಗ್ ಎಲ್ಲ ಎದ್ದು ಟಿಫನ್ ಎಲ್ಲ ಮಾಡಿ ಎಲ್ಲ ಆಯಿತು, ಕೆಲಸ ಎಲ್ಲ ಆಯಿತು. ಪ್ರೇಯರ್ ಕೂಡ ಮಾಡಿದ್ದೀನಿ, ನಿಮಗೆ ತೋರಿಸ್ತೀನಿ. ಹಾಗೆ ಪಾಪುಗೂ ಸ್ವಲ್ಪ ಡ್ರೈ ಫ್ರೂಟ್ಸು ಪೌಡರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ಏನೇನೆಲ್ಲ ಮಾಡ್ತೀನಿ, ಇವತ್ತಿನ ಬ್ಲಾಗ್ ಯಾವ ಥರ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಮಾರ್ನಿಂಗ್ ಎಲ್ಲ ಕ್ಲೀನ್ ಮಾಡಿಕೊಂಡು ಪ್ರೇಯರ್ ಮಾಡಿದೆ. ಬಟ್ಟೆಗಳಿತ್ತು, ಸ್ವಲ್ಪ ವಾಷಿಂಗ್ ಮಿಷಿನ್ ಹಾಕಿದ್ದೀನಿ. ಹಾಗೆ ಇಲ್ಲಿ ಪಾಪಗೋಸ್ಕರ ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ, ಫ್ರೈ ಮಾಡ್ತಾಯಿದ್ದೀನಿ. ಇದು ನಾನು ವಿಡಿಯೋ ಮಾಡೋಷ್ಟರಲ್ಲೇ ಎಲ್ಲ ಸ್ವಲ್ಪ ಪೌಡರ್ ಮಾಡೋಣ ಅಂತ. ಅದು ಅವಳು ಎಲ್ಲದರಲ್ಲೂ ತಿನ್ನಲ್ಲ, ಸೊ ಹಾಗಾಗಿ ಯಾವುದಾದ್ರೂ ಅವಳು ತಿನ್ನೋ ಏನಾದರೂ ಫುಡ್ಡಲ್ಲಿ ಸ್ವಲ್ಪ ಆ್ಯಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಏನಿಲ್ಲ, ಇದು ಸ್ವಲ್ಪ ಬಾದಾಮು, ಕ್ಯಾಶ್ಯೂ, ಪಿಸ್ತಾ, ಹಾಗೆ ಇದು ಡ್ರೈ ಫ್ರೂಟ್, ಏನಿದು ಡ್ರೈ ಡೇಟ್ಸ್ ಇದು ಹಾಗೆ ಹಾಕಿದ್ದೀನಿ. ಸೊ ಇದನ್ನು ಪೌಡ್ರ್ ಮಾಡಿ ನಾನು ಯಾವುದಾದ್ರೂ ಅವಳು ಐಟಮ್ ಊಟ ಮಾಡ್ತಾಳಲ್ಲ ಅದರಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಅಷ್ಟೇ. ಇವತ್ತು ಮಧ್ಯಾಹ್ನ ಲಂಚ್ಗೆ ಕ್ಯಾಬೇಜ್ ಜೊತೆ ರಸಮ್ ಮಾಡೋಣ ಅಂತ ಇದ್ದೀನಿ. ಸೊ ಹಾಗಾಗಿ ಒಂದು ಕ್ಯಾಬೇಜ್ ಸಾಕಾಗುತ್ತೆ. ರಸಮ್ ಜೊತೆ ಹೇಳು ಸಾಂಗ್ಸನು ಹಾಯ್ ಕರ್ಮ. ನೀವು ಇಲ್ಲಿ ನೋಡ್ಬೋದು ನಾನು ರಸಮ್ ಮಾಡಲಿಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ. ಸ್ವಲ್ಪ ಮೆಣಸು ತೊಗೊಂಡಿದ್ದೀನಿ, ಆನಿಯನ್, ಹಾಗೆ ಚಿಲ್ಲಿ. ನಿಮ್ಮ ಹತ್ರ ಹಸಿ ಮೆಣಸಿನ್ಕಾಯಿ ಹಾಕ್ತೀನಿ ಅಂದ್ರೂ ಹಾಕ್ಬೋದು. ನಾನಿಲ್ಲಿ ಡ್ರೈ ಚಿಲ್ಲೀಸ್ ತೊಗೊಂಡಿದ್ದೀನಿ. ಗುಂಟೂರು ಮೆಣಸಿನ್ಕಾಯಿ ಆದರೂ ನಡೆಯುತ್ತೆ, ಇಲ್ಲ ಬೇರೆ ಸ್ಪೈಸಿ ಯಾವುದಾದ್ರೂ ನಡೆಯುತ್ತೆ. ನಿಮಗೆ ಆಪ್ಷನಲ್ಲು ನೀವು ಯಾವ ಥರ ಬೇಕು, ಸ್ಪೈಸಿ ಆಗಬೇಕು ಅಂದರೆ ಸ್ಪೈಸಿಯಾಗಿ ಹಾಕ್ಕೋಬೋದು. ಸ್ವಲ್ಪ ಜೀರಿಗೆ ಆ್ಯಡ್ ಮಾಡಿದ್ದೀನಿ, ಹಾಗೆ ಒಂದು ಟೊಮ್ಯಾಟೊ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಇದನ್ನೆಲ್ಲ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಿಕ್ಸಿ ಹಾಕ್ಕೊಳ್ತೀನಿ. 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ಇಲ್ಲಾಂದರೆ ಅದು ಆಪ್ಷನ್, ನಿಮಗೆ ಬೇಡ ರಸಮ್ ಜೊತೆ ಜಾಸ್ತಿ ಆಯಿಲಿ ಬೇಡ ಅಂತ ಆದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು. ನಾನಿಲ್ಲಿ ಆ್ಯಡ್ ಮಾಡಿಲ್ಲ ಟೇಬಲ್ ಸ್ಪೂನ್ ಆಯಿಲ್, ಹಾಗೆ ಫ್ರೈ ಮಾಡ್ತಾಯಿದ್ದೀನಿ. ಇದನ್ನು ಎಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸಿ ಮಾಡ್ಕೊತೀನಿ. ತರಿಯಾಗೂ ಮಾಡ್ಕೋಬೋದು, ಇಲ್ಲ ನೈಸಾಗಿ ಮಾಡ್ಕೊತೀನಿ, ಚೆನ್ನಾಗಿ ಬರುತ್ತೆ ರಸಮ್ಮ. ಅಂದರೆ ಎಲ್ಲನೂ ನಾನು ತಿನ್ನಬೇಕು ಅಂತ ಆದರೆ ಎಲ್ಲನೂ ನೀಟಾಗಿ ಸಣ್ಣಗೆ ನುಣ್ಣಗೆ ಮಾಡಿಕೊಂಡು ಸಾಕಾಗುತ್ತೆ. ಸೊ ಮಿಕ್ಸಿ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಆಯಿಲ್ ಹಾಕಿ ಜೀರಿಗೆ, ಸಾಸಿವೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಕರಿಬೇವು ಸೊಪ್ಪು ಆ್ಯಡ್ ಮಾಡ್ಬೋದು. ಈಗ ಮಿಕ್ಸಿ ಮಾಡ್ಕೊಂಡಿರೋದನ್ನು ಸ್ವಲ್ಪ ಉಪ್ಪು ಹಾಕಿ, ಖಾರ ಬೇಕಾದರೆ ಮತ್ತು ಖಾರನೂ ಹಾಕ್ಕೋಬೋದು ನೀವು. ನಾನಿಲ್ಲಿ ಕರಿಮೆಣಸು ಹಾಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ನಾನು ಖಾರ ಹಾಕೋತಾ ಇಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಸಾಕು. ಇಷ್ಟೇ ರಸಮ್ ರೆಡಿ ಆಗೋಗ್ಬಿಡುತ್ತೆ, ಪಟ್ ಅಂತ ರೆಡಿ ಆಗೋಗುತ್ತೆ. ನೀವು ಫ್ರೈ ಮಾಡ್ಕೊಳ್ಳೋದು ಒಂದೇ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ, ಇನ್ನೇನಿಲ್ಲ. ಅದು ಮಾಡಿಕೊಂಡ್ರೆ ಆರಾಮಾಗಿ ತಿನ್ಕೋಬೋದು. ನಾನಿಲ್ಲಿ ಈವ್ನಿಂಗೆ ಸ್ವಲ್ಪ ಜಿಂಜರ್ ಹಾಕಿಬಿಟ್ಟು ಟೀ ಮಾಡ್ತಾಯಿದ್ದೀನಿ. ಸ್ವಲ್ಪ ಜಿಂಜರ್ ಹಾಕೋದ್ರಿಂದ ಒಳ್ಳೆಯದು ಅಂತಲೇ ಹೇಳ್ತಾಯಿದ್ದೀನಿ. ನೀವು ಬೆಲ್ಲ ಟೀ ಕೂಡ ಮಾಡ್ಕೋಬೋದು. ಅಂದರೆ ಹೇಗೆ ಅಂದರೆ ಟೀ ಪುಡಿ ಹಾಕಿ ಕುದಿಸಿ ಆದಮೇಲೆ ಹಾಲು, ಆಮೇಲೆ ಬೆಲ್ಲ ಪೌಡ್ರು ಕೆಳಗಡೆ ಇಳ್ದಾದ್ಮೇಲೆ ಹಾಕಬೇಕಾಗುತ್ತೆ. ಸೊ ಇಲ್ಲಿ ಅಮ್ಮ ಮನೆಯಿಂದ ಮತ್ತೆ ಕಳಿಸಿದ್ರು. ಮತ್ತೆ ಏನು ಕಳಿಸಿದ್ದಾರೆ, ಮ್ಯಾಂಗೋಸ್ ಎಲ್ಲ ಜಾಸ್ತಿ ಇತ್ತು, ಸೊ ಕಳಿಸ್ತೀನಿ ಅಂತ ಹೇಳಿದರು. ಹಾಗಾಗಿ ನೋಡಬೇಕು ಏನೇನು ಕಳಿಸಿದ್ದಾರೆ ಅಂತೇಳಿ. ಇದು ಕರಿಬೇವು ಸೊಪ್ಪು ಇದೆಯಲ್ಲ, ನಮ್ಮ ಮನೇಲಿ ಪ್ಲಾಂಟ್ ಇದೆ, ಸೊ ಹಾಗಾಗಿ ಕರಿಬೇವು ಸೊಪ್ಪು ಕಳಿಸ್ತಾರೆ. ಹಾಗೆ ಏನೇನು ಕಳಿಸಿದ್ದಾರೆ ನೋಡೋಣ. ನಾನು ನೋಡಿಲ್ಲ, ಇಲ್ಲೇ ನೋಡ್ತಾ ಇದ್ದೀನಿ, ನಿಮಗೆ ವಿಡಿಯೋ ಮಾಡಿಕೊಂಡೆ ತೋರಿಸ್ತಾ ಇದ್ದೀನಿ. ಈ ಮ್ಯಾಂಗೋಸ್ ಹೆಂಗೆ ಬರುತ್ತೆ ಅಂತ ಆದರೆ, ನಮ್ಮಪ್ಪ ಕಾನ್ವೆಂಟಲ್ಲಿ ವರ್ಕ್ ಮಾಡೋದ್ರಿಂದ ಅಲ್ಲಿ ಜಾಸ್ತಿ ಮಾವಿನ ಮರಗಳಿದೆ. ಸೊ ಹಾಗಾಗಿ ಎಕ್ಸ್ಟ್ರಾ ಏನಾದರೂ ಇದ್ದರೆ, ಜಾಸ್ತಿ ಏನಾದರೂ ಇದ್ದರೆ ಸಿಸ್ಟರ್ಸು ನಮಗೆ ಕಳಿಸ್ತಾರೆ. ಸೊ ನೀವು ತಿನ್ಕೋಬೋದು, ನಿಮ್ಮ ಫ್ಯಾಮಿಲಿಯಲ್ಲಿ ತಿನ್ಕೋಬೋದು, ಇಲ್ಲ ನಿಮ್ಮ ಮಕ್ಕಳಿಗಾದರೂ ಕಳಿಸಿ ಅಂತೇಳಿ ಕಳಿಸ್ತಾರೆ.
ಅವರು ಫಸ್ಟಿಂದನೂ ಅಷ್ಟೇ, ನಾವು ಚಿಕ್ಕವರಿದ್ದಾಗಿಂದನೂ ಅಲ್ಲೇ ಬೆಳೆದಿದ್ದು, ಅಲ್ಲೇ ನಾವು ಸಿಸ್ಟರ್ಸ್ಗೆ ಅವ್ರ ಜೊತೆ ನಮಗೆ ತುಂಬಾ ಒಡನಾಟ ಇದೆ, ಒಂಥರ ರೆಸ್ಪೆಕ್ಟ್ ಕೂಡ ಇದೆ. ಸೊ ಹಾಗಾಗಿ ಅವರು ಏನೇ ಮಾಡಿದ್ರು ನಮ್ಗೆ ಇನ್ನಾದರೂ ಅವ್ರಿಗೆ ಒಂಥರ ಥ್ಯಾಂಕ್ಫುಲ್ನೆಸ್ ಅನ್ನೋದು ನಾವು ಕೊಡಲೇಬೇಕು, ಕೊಡ್ತೀವಿ ಕೂಡ ಇನ್ನಾದರೂ. ಸೊ ನೋಡಿ ಇಲ್ಲಿ ಮ್ಯಾಂಗೋಸ್ ಎಷ್ಟು ಕಳಿಸಿದ್ದಾರೆ ಅಂತೇಳಿ, ಒಂದು 20 to 30 ಮ್ಯಾಂಗೋಸ್ ಏನಿತ್ತು, ಹಣ್ಣಾಗಿದ್ದು ಇತ್ತು, ಕಾಯಿ ಆಗಿದ್ದು ಇತ್ತು. ಕಾಯಿ ಇರೋದನ್ನ ಪಿಕ್ಕಲ್ಲಿ ಹಾಕು ಅಂತ ನಮ್ಮಮ್ಮ ಕಳಿಸಿದ್ಲು. ಸೊ ಇದು ನೀವು ನೋಡ್ಬೋದು, ನಮ್ಮಪ್ಪ ಬೀಜಗಳು ಕಳಿಸಿದ್ದಾರೆ, ಚೆಂಡು ಹೂವು ಅಂತ ಹೇಳ್ತಾರೆ ಅದನ್ನು. ಅದು 4 ಡಿಫ್ರೆಂಟ್ ಟೈಪ್ಸ್ ಆಫ್ ಚೆಂಡು ಹೂವು ಕಳಿಸಿದ್ದಾರೆ, ಬೀಜಗಳು. ಅಂದರೆ ನಾನು ಹೇಳಿದೆ ಹೂವಿನ ಗಿಡಗಳು ಯಾವುದಾದ್ರೂ ಇದ್ದರೆ ಕಳಿಸು ಅಂತ ಹೇಳಿದ್ದೆ. ನಮ್ಮಪ್ಪ ಹೂವಿನ ಗಿಡಗಳು ತರೋ ಅಷ್ಟರಲ್ಲ ಅದೆಲ್ಲ ಹೋಗ್ಬಿಡುತ್ತೆ, ಬಾಡಿ ಹೋಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಬೀಜ ಕಳಿಸ್ತೀನಿ ಅಂತೇಳಿ ಬೀಜ ಕಳಿಸಿದ್ರು. ಒಂದು 4 ಟೈಪ್ಸ್ ಬೀಜಸು ಇತ್ತು, ನಾನು ಪ್ಲ್ಯಾಂಟೇಷನ್ ಮಾಡಿದ್ದೀನಿ. ಅದು ನೋಡೋಣ ಬರುತ್ತೋ ಏನೋ ಅಂತ ತೋರಿಸ್ತೀನಿ ನಿಮಗೆ ಬಂದರೆ ಅಂದರೆ ಗುಂಪು ಬಂದುಬಿಡುತ್ತೆ, ಒಂದೇ ಕಡೆ ಬಂದುಬಿಡುತ್ತೆ. ಸೊ ನಾವು ಅದನ್ನೇನು ಮಾಡಬೇಕು, ತೆಗೆದು ಸಪ್ರೇಟ್ ಒಂದೊಂದು ಕಡೆ ಪ್ಲ್ಯಾಂಟೇಷನ್ ಮಾಡಬೇಕಾಗುತ್ತೆ. ನೋಡೋಣ ಯಾವ ಥರ ಬರುತ್ತೋ ಇಲ್ಲ, ಈ ಸಮ್ಮರ್ ಸೀಸನ್ ಬರುತ್ತೋ ಇಲ್ಲ ಗೊತ್ತಿಲ್ಲ, ಟ್ರೈ ಮಾಡೋಣ. ಬಂದರೆ ಅಲ್ಲಲ್ಲಿ ಹಾಕಿದರೆ ಆಯಿತು, ದೇವ್ರಿಗಾದರೂ ಬರುತ್ತೆ. ಫ್ಲವರ್ಸು ಪ್ರೇಯರ್ ಮಾಡಬೇಕಾದ್ರೆ ಇಡಲಿಕ್ಕಾಗತ್ತೆ ಅಂತ ಹೇಳಿ. ನೀವು ನೋಡ್ಬೋದು ಎಷ್ಟಿದೆ ಮ್ಯಾಂಗೋಸು ಅಂತೇಳಿ. ಇದರಲ್ಲಿ ಕಾಯಿನೂ ಇತ್ತು, ಹಣ್ಣು ಇತ್ತು, ಅಂದರೆ ಡಿಫ್ರೆಂಟ್ ವೆರೈಟೀಸ್ ಇತ್ತು. ಅಂದರೆ ಒಂದೇ ಮರದ್ದಲ್ಲ, ಇದು ಬೇರೆ ಬೇರೆ ಮರದ್ದೆಲ್ಲ ಸೇರಿಕೊಂಡು ಕಳಿಸಿದಾರಲ್ಲ. ಸೊ ಅಷ್ಟೆಲ್ಲ ಇತ್ತು. ನನಗೆ ಇಲ್ಲಿ ಕಾಯಿ ಯಾವುದಾದಿದೆ ಆ ಕಾಯಿನ ನಾನು ಪಿಕ್ಕಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪಿಕ್ಕಲ್ ಯಾವ ಥರ ಮಾಡೋದು ಅಂತ ನಿಮಗೆ ವಿಡಿಯೋ ಮಾಡಿ ತೋರಿಸೋಣ ಅಂತ ಇದ್ದೀನಿ. ಸೊ ಇದೆಲ್ಲ ಆದಮೇಲೆ ಸ್ವಲ್ಪ ಪಾಪುಗೋಸ್ಕರ ಏನಾದರೂ ತೊಗೊಳ್ಳೋಣ ಅಂದರೆ, ಪಾಪುಗೆ ಬಾಟಲ್ ನೋಡಿದ್ವಲ್ಲ ಅಲ್ಲಿ ಹೊರಗಡೆ ಹೋಗ್ಲಿಕ್ಕಾಗಿಲ್ಲ, ಟೈಮ್ ಸಾಕಾಗಿಲ್ಲ. ಆಮೇಲೆ ನಾವು ಬ್ಯುಸಿ ಆಗೋಗ್ಬಿಟ್ಟಿದ್ವಿ. ಸೊ ಹಾಗಾಗಿ ಅವಳಿಗೆ ಬಾಟಲ್ ತೊಗೊಳ್ಳೋಣ, ಸ್ವಲ್ಪ ಶೂಸ್, ಆಮೇಲೆ ಇನ್ನೊಂದು ಏನು ಶೂಸ್, ಅದು ಸೌಂಡ್ ಬರುತ್ತಲ್ಲ ಕುಯ್ ಅಂತ ಹೇಳಿ, ಆ ಶೂಸ್ ಅಂದರೆ ಅವಳಿಗೆ ತುಂಬ ಇಷ್ಟ. ಅದು ಆಲ್ರೆಡಿ ಒಂದು 2 ಶೂಸ್ ತೊಗೊಂಡಿದ್ವಿ, ಒಂದಕ್ಕೆ ಅದು ಸೌಂಡ್ ಹೋಗ್ಬಿಡ್ತು. ಇನ್ನೊಂದು ಏನಂದರೆ ನಾವು ಬಳ್ಳಾರಿ ಹೋಗ್ಬೇಕಾದ್ರೆ ಅದು ಬಿದ್ದುಬಿಡ್ತು, ಕಾಲಿಂದ ಎಲ್ಲೋ ಬಿದ್ದುಬಿಟ್ಟಿದೆ ರೋಡಲ್ಲಿ, ಗೊತ್ತಾಗಲಿಲ್ಲ ನಮಗೂ. ಸೊ ಹಾಗಾಗಿ ಅದು ತೊಗೊಂಬರೋಣ ಅಂತ ಹೋಗಿದ್ವಿ. ಅಂದರೆ ಅವಳಿಗೆ ತುಂಬಾ ಇಷ್ಟ. ಒಂದು 3 to 4 ಶೂಸ್ ಆಯಿತು. ನಾರ್ಮಲಾಗಿ ಅವಳ ಹತ್ರ ಒಂದು 6 to 7 ಶೂಸ್ ಇದೆ ಆಲ್ಮೋಸ್ಟ್. ಅವಳಿಗೆ ಯಾವಾಗ ಆಸೆ ಆಗುತ್ತೆ ಅಷ್ಟೇ ಹಾಕ್ತಾಳೆ, ಇಲ್ಲಾಂದರೆ ಹಾಗೆ ಓಡಾಡ್ತಾ ಇರ್ತಾಳೆ. ಸೊ ತೊಗೊಬರೋಣ ಅಂತ ಕಿಡ್ಸ್ ಸೆಕ್ಷನ್ಗೆ ಹೋಗಿದ್ವಿ. ಈ ಥರ ಒಂದು ಸಾಕ್ಸು, ಆಮೇಲೆ ಶೂಸು, ಅವಳಿಗೆ ಸ್ವಲ್ಪ ಕಾಟನ್ ಥರ ಫ್ರಾಕ್ಸ್ ಥರ ಏನಾದರೂ ಇದ್ದರೆ ಕಾಟನ್ ಥರ ಚರ್ಚ್ಗೆಲ್ಲ ಹಾಕ್ಕೊಂಡು ಹೋಗ್ಲಿಕ್ಕೆ ನೋಡೋಣ ಅಂತ ನೋಡ್ತಾ ಇದ್ವಿ. ಆಲ್ಮೋಸ್ಟ್ ತೊಗೊಂಡ್ವಿ ನಾವು, ಅಂದರೆ ಕ್ಯಾಪ್ಚರ್ ಮಾಡಲಿಕ್ಕಾಗಿಲ್ಲ. ಇನ್ನೊಂದು ಏನು ಅಂದರೆ, ಆ ಲಿಫ್ಟಲ್ಲಿ ಹೋಗ್ಬೇಕಾದ್ರೆ ಆ ಲಿಫ್ಟ್ ಸ್ಟ್ರಕ್ ಆಗೋಗ್ಬಿಡ್ತು. ಅದು ಒಂದು ಟೆನ್ಷನ್ಗೆ ನಾನು ವೀಡಿಯೋ ಮಾಡೋಕ್ಕೆ ಹೋಗ್ಬಿಡ್ತು. ಆಮೇಲೆ ಪರವಾಗಿಲ್ಲ, ಹೆಂಗೋ ಹೊರಗಡೆ ಬಂದ್ವಿ, ಎಲ್ಲ ಶಾಪಿಂಗ್ ಮಾಡಿ ಆಯಿತು. ಅದೇ ಕೆಳಗಡೆ ಡೌನ್ವರ್ಡ್ಸಲ್ಲೇ ಸ್ವಲ್ಪ ಏನಾದರೂ ತಿನ್ನಲಿಕ್ಕೆ, ಸ್ನ್ಯಾಕ್ಸ್ ತಿನ್ನಲಿಕ್ಕೆ ಈ ಥರ ಅರೇಂಜ್ಮೆಂಟ್ ಮಾಡಿದ್ರು. ನಾವು ಪಾಪುಗೆ ಮಸ್ಮಲನ್ ಜ್ಯೂಸು, ಹಾಗೆ ನನಗಂತ ಸ್ವಲ್ಪ ಮೊಮೋಸ್ ತೊಗೊಂಡೆ. ಅಂದರೆ ಫಸ್ಟ್ ಟೈಮ್ ಇದು ಮೊಮೋಸ್ ತೊಗೊಳ್ಳೋದು, ನೋಡೋಣ ಯಾವ ಥರ ಟೇಸ್ಟ್ ಬರುತ್ತೆ ಅಂತ. ಹಸ್ಬೆಂಡ್ ನಾವು ತಿನ್ಕೊಂಡ್ವಿ, ಜಾಸ್ತಿನೂ ತಿನ್ನಲ್ಲ, ಏನಕ್ಕೆ ಮನೆಗೆ ಬಂದಮೇಲೆ ಊಟ ಮಾಡೋದಿರುತ್ತೆ. ಸೊ ಅಲ್ಲೇ ಹೊಟ್ಟೆ ತುಂಬ್ಕೊಂಬಂದುಬಿಟ್ರೆ ಆಯ್ತಿನ ಮತ್ತೆ ಊಟ ಮಾಡಲ್ಲ ಅಂತೇಳಿ. ಸೊ ಏನೆಲ್ಲ ತೊಗೊಂಬಂದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ನೈಟ್ಗೆ ಇದು ಪಾಪುಗೋಸ್ಕರ ಶೂ ತೊಗೊಂಡ್ವಿ. ಹಾಗೆ ಒಂದೆರಡು ಬಾಕ್ಸಸ್ಸು, ಚಿಕ್ಕ ಬಾಕ್ಸಸ್ಸು ಪಾಪುಗೋಸ್ಕರನೇ ಅಂತ ತೊಗೊಂಡೆ. ಇದು ಒಂದು 100 ರೂಪೀಸ್ ಏನೋ ಬಿತ್ತು. ಹಾಗೆ ಶೂಸು 170 180 ಆ ಥರ ಇತ್ತು. ಹಾಗೆ ಸ್ವಲ್ಪ ಫ್ರೂಟ್ಸ್ ತೊಗೊಂಬಂದ್ವಿ, ಮಸ್ಕ್ ಮಿಲನ್ನು, ಕಲ್ಲಂಗಡಿ, ಹಾಗೆ ಮತ್ತು ಇಲ್ಲಿ ಮ್ಯಾಂಗೋ ತೊಗೊಂಬಂದೆ. ನಾನು ಹಸ್ಬೆಂಡ್ಗೆ ಹೇಳಿದೆ ಮ್ಯಾಂಗೋ ಬೇಡ ಅಂತ, ಮತ್ತು ಮ್ಯಾಂಗೋನ ತೊಗೊಂಬಂದರೆ ಇಲ್ಲಿ ಜ್ಯೂಸ್ ಮಾಡಲಿಕ್ಕಾಗುತ್ತೆ ಪಾಪುಗೆ ಅಂತ ಹೇಳಿ ನಾನು ಸುಮ್ಮನೆ ಅದೇ. ಏನಕ್ಕೆ ಅಂದರೆ ನಾನು ತಿಂತೀನಿ, ನಮ್ಮ ಹಸ್ಬೆಂಡು ತಿನ್ಕೋತಾರೆ, ಸರಿ ಹೋಗುತ್ತೆ. ಇಲ್ಲ ಅಂದರೆ ಜ್ಯೂಸಸ್ ಆದರೂ ಮಾಡ್ಬೋದು, ಐಸ್ ಆದರೂ ಮಾಡ್ಬೋದು, ಅದರಿಂದ ಏನಾದರೂ ರೆಸಿಪಿ ಕೂಡ ಮಾಡ್ಬೋದು. ನೋಡ್ಬೋದು ನೀವಿಲ್ಲಿ ಒಂದೆರಡು ಪಾಪುಗೋಸ್ಕರ ಒಂದೆರಡು ಫ್ರಾಕ್ಸ್ ತೊಗೊಂಬಂದಿದ್ದೆ. ನಾರ್ಮಲ್ ಕಾಟನ್ದೆ, ಸ್ವಲ್ಪ ಅವಳಿಗೆ ಕಂಫರ್ಟಬಲ್ ಇರುತ್ತೆ ಅಂತ ಹೇಳಿ. ಇದೆ ಸಾಕ್ಸು, ಇದೇ ಒಂದು ಬಾಟಲ್ ತೊಗೊಂಡ್ವಿ. ಅವಳಿಗೆ ಸಿಪ್ಪರ್ ಬರುತ್ತಲ್ಲ, ಅಂದರೆ ಲೀಕೇಜ್ ಇರಬಾರ್ದು, ಮೇನ್ ಲೀಕೇಜ್ ಇದ್ದರೆ ಆಯ್ತು, ನಾವು ಹೋಗೇ ಬಿಡುತ್ತೆ, ಎಲ್ಲಿ ತೊಗೊಂಡೋಗೋಕ್ಕಾಗಲ್ಲ, ತೊಗೊಂಬರೋಕ್ಕಾಗಲ್ಲ. ಇದು ಏನಿಲ್ಲ ಅಂದರೂ 4th 5th ಬಾಟಲ್ ಇದು ಎಲ್ಲ, ಅಂದರೆ ಒಂದೊಂದು ಹಾಳಾಗಿಬಿಡುತ್ತೆ, ಒಂದೊಂದು ಲೀಕೇಜ್ ಆಗಿಬಿಡುತ್ತೆ, ಈ ಥರನೇ ಆಯಿತು. ಹಾಗೆ ಇಲ್ಲಿ ಪಾಪಗೋಸ್ಕರ ಸ್ವಲ್ಪ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ ಡ್ರೆಸ್ಸಸ್ಸು. ಇದು ಸ್ವಲ್ಪ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಈ ಥರ ಮೆರೂನ್ ಕಲರ್ ಇರಲಿಲ್ಲ ಅವಳ ಹತ್ರ, ಹಾಗಾಗಿ ಮೆರೂನ್ ತೊಗೊಂಡೆ. ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ, ಪರವಾಗಿಲ್ಲ. ಇನ್ನೂ ಅಂದರೆ ಆಲ್ಮೋಸ್ಟ್ ಬೇಬಿ ಹಗ್ಗದು ಚೆನ್ನಾಗಿರುತ್ತೆ, ಎಲ್ಲ ಕ್ವಾಲಿಟಿ ಕೂಡ ಕಂಫರ್ಟಬಲ್ ಇರುತ್ತೆ ಅವಳಿಗೆ ಅಂತೇಳಿ. ಹಾಗೆ ಇದು ಪಿಂಕ್ ವಿತ್ ಸ್ಕೈ ಬ್ಲೂ ಕಲರ್ದು ಫ್ರಾಕ್. ಇದು ಈ ಥರ ಕಾಂಬಿನೇಷನ್ ಇರಲಿಲ್ಲ ಅವಳ ಹತ್ರ, ಅಂದರೆ ಕಂಫರ್ಟಬಲಾಗೇ ಇರಲಿ ಈ ಥರ ಸಮ್ಮರ್ಗೆ ಅಂತಲೇ ತೊಗೊಂಡೆ ನಾನು. ಇದು ಸ್ವಲ್ಪ ದೊಡ್ಡದಾದರೂ ಪರವಾಗಿಲ್ಲ, ಮುಂದೆನೂ ಹಾಕ್ಕೋಬೋದು.
ಆದರೆ ಈ ಥರ ಫ್ರಾಕ್ಸ್ ಜಾಸ್ತಿ ಇದೆ ಅವಳಿಗೆ ನೇಮಿಂಗ್ ಸೆರೆಮನಿಗೆ, ಆಮೇಲೆ ಬ್ಯಾಪ್ಟಿಸಮಿಗೆ ಬಂದಿರೋ ಫ್ರಾಕ್ಸ್ ಅಂತೂ ಸಖತ್ತಾಗಿದ್ದಾವೆ ಫ್ರಾಕ್ಸ್. ಅಯ್ಯೋ ಅದು ಯಾವ್ದು ಹಾಕಲಿ ಯಾವ್ದು ಬಿಡಲಿ ಅನ್ನೋ ಥರ ಇರುತ್ತೆ. ಸೊ ಹಂಗಾಗಿ ಈ ಥರ ಕಾಟನ್ ಡ್ರೆಸ್ಸಸ್ ಆದರೂ ಹಾಕಲಿ, ಅದು ಒಕೇಶ್ನಲ್ ಯಾವಾಗಾದರೂ ಹಾಕ್ಬೋದು ಅಂತ ಹೇಳಿ. ಸೊ ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ ಗಾಯ್ಸ್. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್